ವಾಸವಾಗಿರುವ ಮತ್ತು ಹಿರಿಯ ನಾಗರಿಕರ ಭದ್ರತೆ ಹಾಗೂ ಸುರಕ್ಷತೆ ಹಾಗೂ ನಾವೆಲ್ಲರೂ ತಮ್ಮ ಜೊತೆ ಇದ್ದೀವಿ ಅನ್ನುವಂಥ ಒಂದು ವಿಶ್ವಾಸವನ್ನು ಮೂಡಿಸುವಂತಹ ಒಂದು ವಿರುದ್ಧವಾದಂತಹ ಕಾರ್ಯಕ್ರಮವನ್ನು ನಮ್ಮ ಪೊಲೀಸ್ ಇಲಾಖೆ ಹಮ್ಮಿಕೊಂಡಿದ್ದು ಆಸರೆ ಎಂಬ ವಿರುದ್ಧವಾದ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ಆ ಕಾರ್ಯಕ್ರಮಕ್ಕೆ ನಮ್ಮ ಉತ್ತರ ವಿಭಾಗದ ಡಿಸಿಪಿ ಸಾಹೇಬರಾಗಿರುವಂತಹ ನೇಮಗೋಡ್ ಸಾಹೇಬರು ಬಂದಿದ್ದಾರೆ. ಅವರಿಗೆ ನಮ್ಮ ಪರವಾಗಿ ಹಾಗೂ ನಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೊಡುತ್ತೇನೆ. ಅದೇ ರೀತಿಯಾಗಿ ನಮ್ಮ ಜೆಸಿ ನಗರದ ಉಪವಿಭಾಗದ ಎಸಿಪಿ ಸಾಹೇಬರಾಗಿರುವಂತಹ ತನ್ವೀರ್ ಸಾಹೇಬರು ಬಂದಿದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡುತ್ತೇನೆ. ಈ ಕಾರ್ಯಕ್ರಮವನ್ನು ನಮ್ಮ ಮನೆ ಡಿಸಿಪಿ ಸಾಹೇಬರು ನಡೆಸಿಕೊಡುತ್ತಾರೆ. ಈ ಹಿರಿಯ ನಾಗರಿಕರಿಗೆ ಸಮಾಜದಲ್ಲಿ ಅವರು ಒಬ್ಬಂಟಿಗರ ಅಲ್ಲ ಅನ್ನೋ ಒಂದು ಮನೋಭಾವನೆ ಅವರು ಮೂಡಿಸಬೇಕು. ಅವರು ಕೂಡ ಸಮಾಜದ ಒಂದು ಮುಖ್ಯವಾದ ಅಂಗ ಅಂಥೇಳಿ ಅವರಲ್ಲಿ ಭಾವನೆ ಬರಬೇಕು. ಸುರಕ್ಷತಾ ಮನೋಭಾವ ಅವರಲ್ಲಿ ಬರಬೇಕು. ನಮ್ಮೊಂದಿಗೆ ಯಾವತ್ತೂ ಕೂಡ ಪೊಲೀಸ್ ಇಲಾಖೆ ಆಗಲಿ ಅಥವಾ ಯಾರೇ ಆಗಲಿ ಅವ್ರ ಜೊತೆಗೆ ನಾವು ಇದ್ದೀವಿ ಅಂಥೇಳಿ ಅವರೊಂದು ಸುರಕ್ಷತಾ ಮನೋಭಾವನೆ ನಾವು ಮೂಡಿಸ್ಲಿಕ್ಕೋಸ್ಕರ ನಮ್ಮ ಕರ್ನಾಟಕ ರಾಜ್ಯದ ಪೊಲೀಸ್ ಇಲಾಖೆಯ ಮುಖ್ಯಸ್ಥರಾದ DGP ಆ್ಯಂಡ್ IGP ರವರ ಒಂದು ಮುಖ್ಯವಾದ ಇದೊಂದು ಆಸರೆ ಕಾರ್ಯಕ್ರಮವನ್ನು ಒಂದು ಸ್ಥಾಯಿ ಆದೇಶದ ಮುಖಾಂತರ ಜಾರಿಗೊಳಿಸಲಾಗಿದೆ. ಕಳೆದ 2 ತಿಂಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಾವು ಜಾರಿಗೊಂಡಿದ್ದೀವಿ. ಈ ಕಮ್ಯುನಿಟಿ ಪೊಲೀಸಿಂಗ್ ಅಂತೇಳಿ ನಾವೇನು ಪ್ರಾರಂಭ ಮಾಡಿದ್ದೀವಿ, ನಾವು ದಿನನಿತ್ಯದ ನಮ್ಮ ಪೊಲೀಸ್ ಕರ್ತವ್ಯದಲ್ಲಿ ಜನರ ಸಹಭಾಗಿತ್ವವನ್ನು ನಾವು ಏನು ದಿನೇ ದಿನೇ ಹೆಚ್ಚು ಮಾಡ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಕೂಡ ಒಂದು. ತಮಗೆಲ್ಲ ಗೊತ್ತೇ ಇದೆ, ಕಳೆದ ವರ್ಷ ನಮ್ಮ ಸನ್ಮಾನ್ಯ ಗೃಹ ಮಂತ್ರಿಗಳ ಒಂದು ಕಾರ್ಯಕ್ರಮ ಕೂಡ ಜಾರಿಗೆ ಬಂದಿದೆ. ಕಳೆದ 1 ವರ್ಷದಿಂದ ಈಗ ಜಾರಿಯಲ್ಲಿದೆ. ಸುಮಾರು 6 ತಿಂಗಳಿಂದ ಮನೆ ಮನೆಗೆ ಪೊಲೀಸ್ ಅಂತೇಳಿ ಈಗಾಗಲೇ ಜಾರಿ ಮಾಡಿರ್ತಕ್ಕಂಥದ್ದು. ಅದರಲ್ಲಿ ಮನೆ ಮನೆಗೆ ಹೋಗಿ ಅಲ್ಲಿ ಈಗಾಗಲೇ ಆ ಭಾಗದಲ್ಲಿ ಕೂಡ ನಾವು ಮನೆ ಪೊಲೀಸಲ್ಲಿ ಕೂಡ ಹಿರಿಯ ನಾಗರಿಕರು, ಒಂಟಿ ಮಹಿಳೆಯರು ಎಲ್ಲಿರ್ತಾರೆ ಅವ್ರಿಗೆ ಅಲ್ಲಿ ಹೋಗಬೇಕು. ಅವ್ರಿಗೆ ಈ ಹೆಚ್ಚಾಗಿ ನಮ್ಮ ಸೈಬರ್ ಅಪರಾಧಿಗಳಿಗೆ ಬಲಿಯಾಗ್ತಕ್ಕಂಥ ಸೀನಿಯರ್ ಸಿಟಿಜನ್ಗೆ ಈ ಸೈಬರ್ ಕ್ರೈಮ್ ಯಾವ ರೀತಿ ಆಗ್ತದೆ, ಈ ಡಿಜಿಟಲ್ ಅರೆಸ್ಟ್ ಆಗಿರ್ಬೋದು, ಈ OTP ಫ್ರಾಡ್ ಆಗಿರ್ಬೋದು, ಮತ್ತು ಟ್ರೇಡ್ ಮಾರ್ಕೆಟ್ ಫ್ರಾಡ್ ಆಗಿರ್ಬೋದು, ಇನ್ವೆಸ್ಟ್ಮೆಂಟ್ ಫ್ರಾಡ್ ಆಗಿರ್ಬೋದು, ಹೀಗೆ ಹಲವಾರು ಸೈಬರ್ ಕ್ರೈಮ್ಗಳ ಬಗ್ಗೆ ಅವ್ರಿಗೆ ತಿಳುವಳಿಕೆ ನೀಡಬೇಕು. ಒಂಟಿ ಮಹಿಳೆಯರಿದ್ದಾಗ ಅವ್ರಿಗೆ ಕೂಡ ನಾವು ಸುರಕ್ಷಿತ ಮನೋಭಾವನೆ, ಅವರು ಆಗ್ತಕ್ಕಂಥ ಮಹಿಳಾ ದೌರ್ಜನ್ಯ, ಮಕ್ಕಳ ದೌರ್ಜನ್ಯ ಬಗ್ಗೆ ಅವ್ರಿಗೆ ಅವೇರ್ನೆಸ್ ಮಾಡಬೇಕು. ಮತ್ತು ನಮ್ಮ ಪೊಲೀಸ್ಗಳಲ್ಲಿ ಇರತಕ್ಕಂಥ ಅನೇಕ ಹೆಲ್ಪ್ಲೈನ್ಗಳು, ಚೈಲ್ಡ್ ಹೆಲ್ಪ್ಲೈನ್ ಇದೆ 1098 ಅಂತೇಳಿ, 1930 ನಮ್ಮ ಸೈಬರ್ ಕ್ರೈಮ್ ಹೆಲ್ಪ್ಲೈನ್ ಇದೆ. ಹಾಗೆ ನಮ್ಮ KSP ಸೇಫ್ ಕನೆಕ್ಟ್ ಆ್ಯಪ್ ಅಂತ ಇದೆ. ಹೀಗೆ ಹಲವಾರು ಆ್ಯಪ್ಗಳು ನಾವು ಮಹಿಳಾ ಮತ್ತು ಮಕ್ಕಳ ಸುರಕ್ಷತೆ, ಹಿರಿಯ ನಾಗರಿಕರ ಸುರಕ್ಷತೆಗಾಗಿ ನಾವು ಬೆಂಗಳೂರು ನಗರ ಪೊಲೀಸ್ ವತಿಯಿಂದ ಜಾರಿಗೊಳಿಸಿರೋದು ತಮಗೆಲ್ಲ ಗೊತ್ತೇ ಇದೆ. ಸೊ ಆ ನಿಟ್ಟಿನಲ್ಲಿ ಈ ಕಾರ್ಯಕ್ರಮ ಕೂಡ ಒಂದು. ಸೊ ನಾವು ಈ ಮನೆ ಪೊಲೀಸ್ ಜೊತೆಗೆ ಈ ಹಿರಿಯ ನಾಗರಿಕರ ನಾವು ಅವ್ರ ಜೊತೆಗೆ ನಾವು ನಿತ್ಯ ಸಂಪರ್ಕದಲ್ಲಿದ್ದು ಅವರಲ್ಲಿ ನಾವು ಅವರ ಸಮಸ್ಯೆಗಳನ್ನು ಆಲಿಸ್ತಾ ಈ ಸೈಬರ್ ಕ್ರೈಮ್ಗಳ ಬಗ್ಗೆ ಅವ್ರಿಗೆ ಅವೇರ್ನೆಸ್ಸನ್ನು ಮಾಡ್ತಕ್ಕಂಥದ್ದು. ಮತ್ತು ಏನಾದರೂ ಸಮಸ್ಯೆ ಆದಾಗ ನಾವು ಇಮಿಡಿಯೇಟಾಗಿ ಅವರು ಹೆಲ್ಪ್ಲೈನ್ 112 ಆಗಿರ್ಬೋದು, ಅಥವಾ ನೇರವಾಗಿ ಪೊಲೀಸ್ ಸ್ಟೇಷನ್ನು ಮೇಲ್ ಐಡಿಗೋ ಅಥವಾ ಫೇಸ್ಬುಕ್ ಅಥವಾ ಬೇರೆ ನಮ್ಮ ಇನ್ಸ್ಟಾಗ್ರಾಮ್ ಏನು ನಮ್ಮ ಈಗ ಆನ್ಲೈನ್ ಹ್ಯಾಂಡಲ್ಸ್ ಇದೆ, ಅಲ್ಲಿ ನಿಮ್ಮ ಸಮಸ್ಯೆಗಳನ್ನು ಹೇಳ್ತಕ್ಕಂಥದ್ದಾಗಲಿ, ನೇರವಾಗಿ ಪೊಲೀಸ್ ಸ್ಟೇಷನ್ SHOಗೆ ಸಂಪರ್ಕಿಸೋದಾಗಲಿ. ಸೊ ಇದೆಲ್ಲ ನಾವು ತಮಗೆಲ್ಲ ತಿಳುವಳಿಕೆ ನೀಡಬೇಕಂತೇಳಿ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ವಿಶೇಷವಾಗಿ ಹಿರಿಯ ನಾಗರಿಕರಿಗೆ, ಈಗ ಹೆಚ್ಚಾಗಿ ನಮ್ಮ ಸಂಜಯನಗರ ಅಂಥ ಲೊಕ್ಯಾಲಿಟಿಯಲ್ಲಿ ಹೆಚ್ಚಾಗಿ ಅವರು ತಮ್ಮ ಮಕ್ಕಳೆಲ್ಲ ಏನಾಗಿರ್ತಾರೆ, ಆಲ್ಮೋಸ್ಟ್ ಎಲ್ಲ ಫಾರಿನಲ್ಲೂ ಮತ್ತು ಇನ್ನೊಂದು ಕಡೆನೂ ಒಳ್ಳೆ ಕಡೆ ಸೆಟ್ಲ್ ಆಗಿ ಅವರೆಲ್ಲ ತಮ್ಮ ಕೆಲಸದಲ್ಲಿ ಬ್ಯುಸಿ ಇರ್ತಾರೆ. ಎಷ್ಟೋ ಮನೆಗಳಲ್ಲಿ ತಾವು ಮನೇಲಿ ಹಿರಿಯ ನಾಗರಿಕ ಮತ್ತು ಇಬ್ಬರು ಕೂಡ ಒಬ್ಬರು ಬೇರೆ ಇರ್ತಕ್ಕಂಥ ಸಂದರ್ಭಗಳು ಇದ್ದಾವೆ. ಸೊ ಆ ನಿಟ್ಟಿನಲ್ಲಿ ಹಿರಿಯ ನಾಗರಿಕರ ದಂಪತಿಗಳಾಗಿರ್ಬೋದು ಅಥವಾ ಒಬ್ಬಂಟಿಗೆ ಹಿರಿಯ ನಾಗರಿಕ ಆಗಿರ್ಬೋದು, ಅವರಲ್ಲಿ ಸುರಕ್ಷಿತ ಮನೋಭಾವನ ನಾವು ಮೂಡಿಸೋಕ್ಕೋಸ್ಕರ ಪೊಲೀಸರಿಂದ ಇದು ಕೂಡ ಒಂದು ಹೊಸ ಹೆಜ್ಜೆಯನ್ನು ನಾವು ಇಡ್ತಾ ಇದ್ದೀವಿ. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಕೂಡ ಅಗತ್ಯ ಇದೆ. ಇದರ ಬಗ್ಗೆ ಹೆಚ್ಚಾಗಿ ನಮ್ಮ DCP ಸಾಹೇಬ್ ತಮಗೆ ವಿಸ್ತೃತವಾಗಿ ತಮಗೆ ಮಾತನಾಡ್ತಾರೆ. ಸೊ ನಮಗೆ ಈ ಒಂದು ಅವಕಾಶ ತಾವು ಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ನಾನು ವಂದಿಸ್ತಾ, ಬೆಂಗಳೂರು ನಗರ ಪರವಾಗಿ ತಾವೆಲ್ಲ ಈಗ ತಮ್ಮ ಎಲ್ಲ ಕೆಲಸಗಳನ್ನು ಬದಿಗೊತ್ತಿ ತಾವೆಲ್ಲ ಬಂದಿದ್ದೀರಿ. ತಮಗೆ ಬೆಂಗಳೂರು ನಗರದ ಪರವಾಗಿ ಧನ್ಯವಾದಗಳನ್ನು ಅರ್ಪಿಸ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮದ ಬಗ್ಗೆ ಪ್ರಮುಖವಾಗಿ ನಮ್ಮ ACP ರವರು ಹೇಳಿದ್ದಾರೆ, ಇನ್ಸ್ಪೆಕ್ಟರ್ ಅವರು ಹೇಳಿದ್ದಾರೆ. ಪರ್ಪಸ್ ಏನಿದೆ ಅಂದರೆ ಸೀನಿಯರ್ ಸಿಟಿಜನ್ಸ್ ಅಂದರೆ ಒಬ್ಬಂಟಿ ಆಗಿರ್ತಾರೆ ಅಥವಾ ಸೀನಿಯರ್ ಸಿಟಿಜನ್ಸ್ ಅಷ್ಟೇ ಇರ್ತಾರೆ ಮನೆಯಲ್ಲಿ, ಅಂಥವ್ರಿಗೆ ಪೊಲೀಸರದ್ದು ಒಂದು ಸಹಾಯಹಸ್ತ ಚಾಚುವ ಒಂದು ಕಾರ್ಯಕ್ರಮ. ತಮ್ಮ ಯಾವುದೇ ಕಷ್ಟ ಸುಖಗಳಿಗೆ ಏನೇ ದೂರು ದುಮ್ಮಾನಗಳಿದ್ದರೆ ತಕ್ಷಣ ನಾವು ಸ್ಪಂದಿಸ್ತೀವಿ.
ತಾವು ಅಲ್ಲಿ 112 ನಂಬರ್ ಯಾವಾಗಲೂ ಲಾಸ್ಟ್ ಟೈಮ್ ಮೀಟಿಂಗ್ ಮಾಡುವಾಗೂ ಹೇಳ್ತಾ ಇದ್ದೆ, 112 ಕರೆಕ್ಟಾಗಿ ತಾವೆಲ್ಲ ನೆನಪಿಟ್ಕೊಂಡು ಒಂದು ಕಾಲ್ ಮಾಡಿದರೆ ಸಾಕು, ಇಮಿಡಿಯೇಟ್ಲಿ 5 to 10 ಮಿನಿಟ್ಸಲ್ಲಿ ನಮ್ಮ ಸಿಬ್ಬಂದಿ ಅಲ್ಲಿ ರೀಚ್ ಆಗ್ತಾರೆ. ನಮ್ಮದು ಎವರೇಜ್ ರೀಚಿಂಗ್ ಟೈಮ್ 7 ಮಿನಿಟ್ಸ್ ಇದೆ, ಮ್ಯಾಕ್ಸಿಮಮ್ 10 ಮಿನಿಟ್ಸಲ್ಲಿ ನಮ್ಮವರು ರೀಚ್ ಆಗ್ತಾರೆ. ಇವರು ಮಧುಸೂದನ್ ಅಂತ ಬೀಟ್ ಈ ಏರಿಯಾಗೆ ಸಬ್ ಇನ್ಸ್ಪೆಕ್ಟರ್ ಇದ್ದಾರೆ. ರಾಘವೇಂದ್ರ ಅವರು ಈ ಬೀಟಿಗೆ ಇನ್ಚಾರ್ಜ್ ASI ಇದ್ದಾರೆ. ಇವರು ಮಧುಸೂದನ್ ಈ ಬೀಟ್ ಇನ್ಚಾರ್ಜ್ PSI ಇದ್ದಾರೆ. ಮತ್ತು ಭಾಗ್ಯವತಿ ಇಲ್ಲಿ ಏರಿಯಾದ ಇನ್ಸ್ಪೆಕ್ಟರ್ ಇದ್ದಾರೆ. ಸೊ ನಮ್ಮದು ಪರ್ಪಸ್ ಏನಂತಂದರೆ, ಇವರು ಆವಾಗವಾಗ ಇಲ್ಲಿ ಓಡಾಡಿಕೊಂಡು ತಮಗೆ ಸಾಧ್ಯದಷ್ಟು ಎಲ್ಲ ಭೇಟಿ ಹಾಕ್ಕೊಂಡು ಇರ್ತಾರೆ. ಅಥವಾ ಕ್ಲಬ್ಬಲ್ಲಿ ಕೂಡ ತಾವೆಲ್ಲ ಆಲ್ಮೋಸ್ಟ್ ಎಲ್ಲರೂ ಇಲ್ಲಿ ಮೆಂಬರ್ಸ್ ಇದ್ದೀರಿ, ಇಲ್ಲಿ ಕೂಡ ಏನಾದರೂ ಇಶ್ಯೂಗಳಿದ್ರೆ ಹೇಳಿದ್ರೆ ತಕ್ಷಣ ನಮ್ಮವರು ಸ್ಪಂದಿಸ್ಲಿಕ್ಕೆ ವ್ಯವಸ್ಥೆ ಮಾಡ್ತಾರೆ. ಯಾಕಂದರೆ ಯಾರೂ ಇಲ್ಲ ಅನ್ನೋ ಭಾವನೆ ಇರೋದು ಬೇಡ, ಪೊಲೀಸರು ನಿಮ್ಮ ಜೊತೆಗಿರ್ತೀವಿ. ಇದು ನಮ್ಮ DG ಸಾಹೇಬ್ರದಂಥ ಡಾಕ್ಟರ್ MA ಸಲೀಂ ಸಾಹೇಬ್ರದೊಂದು ಪೈಲಟ್ ಪ್ರಾಜೆಕ್ಟ್ ಇದೆ. ಈ ಥರ ಸೀನಿಯರ್ ಸಿಟಿಜನ್ಸ್ಗೆಲ್ಲ ನಾವು ಹೆಲ್ಪ್ ಮಾಡಬೇಕು, ಅವರ ಒಂದು ಯಾವುದೇ ಒಂದು ಸಮಸ್ಯೆಗಳಿದ್ದಲ್ಲಿ ನಾವು ಭಾಗಿಯಾಗಬೇಕು ಅಂತೇಳಿ. ತಾವು ಅದಕ್ಕೆ ನಾನು ಜಾಸ್ತಿ ಟೈಮ್ ತೊಗೊಳ್ಳೋದಿಲ್ಲ, ಆಲ್ರೆಡಿ ಇದ್ರ ಬಗ್ಗೆ ಡೀಟೇಲ್ ಬ್ರೀಫಿಂಗ್ ಆಗಿದೆ. ಸೊ ಬೇರೆ ಬೇರೆ ಸರ್ವಿಸ್ಗಳನ್ನು ಏನು ಕೊಡ್ತಾಯಿದ್ದೀವಿ, ಮಾನ್ಯ ಗೃಹ ಸಚಿವರ ಒಂದು ಪೈಲಟ್ ಪ್ರಾಜೆಕ್ಟ್ ಇದೆ, ಮನೆ ಮನೆಗೆ ಪೊಲೀಸ್ ಅಂತೇಳಿ. ಸೊ ಮನೆ ಮನೆಗೆ ಪೊಲೀಸ್ ನಮ್ಮವರು ಬಂದಾಗ ಎಲ್ಲ ಮನೆಗಳನ್ನು ಕವರ್ ಮಾಡ್ತಾಯಿದ್ರು. ಬಟ್ ಇದು ಆಸರೆ ಏನಿದೆ ವಿಶೇಷವಾಗಿ ಸೀನಿಯರ್ ಸಿಟಿಜನ್ ಸಲುವಾಗಿ ಸೊ ಒಂದು ಮಾಡಿದಂಥ ಒಂದು ಪ್ರೋಗ್ರಾಮ್. ಸೊ ಮನೆ ಮನೆಗೆ ಪೊಲೀಸಿಗೆ ಬಂದಾಗ ಈ ಆಸರೆ ಏನು ಇದಿದೆ, ಈ ಕಾರ್ಯಕ್ರಮ ಇದೆ, ಇದನ್ನು ಇಫೆಕ್ಟಿವ್ ಆಗಿ ಅವ್ರ ಜೊತೆಗೆ ಸಂಪರ್ಕ ಬೆಳೆಸ್ಕೊಂಡು, ಮತ್ತು ಇವ್ರದ್ದು ಎಲ್ಲ ಕೂಡ ತಾವು ನಂಬರ್ ಇಟ್ಕೋಬೋದು. ಬೀಟ್ ಸಿಬ್ಬಂದಿ ಮತ್ತು ಬೀಟ್ ಇನ್ಚಾರ್ಜ್, ಬೀಟ್ PSI ಇನ್ಚಾರ್ಜ್ PSI ಅವ್ರ ನಂಬರ್ ಇಟ್ಕೊಂಡು ಏನಾದರೂ ಸಮಸ್ಯೆಗಳಿದ್ದರೆ ತಕ್ಷಣ ತಾವು ಅವ್ರಿಗೆ ತಿಳಿಸ್ಬೋದು. ಮತ್ತು ವಿಶೇಷವಾಗಿ ಈ ಸೀನಿಯರ್ ಸಿಟಿಜನ್ಸನ್ನು ಈ ಡಿಜಿಟಲ್ ಅರೆಸ್ಟ್ ಅಂತ ಸೈಬರ್ ಕ್ರೈಮ್ಗೆ ಭಾಳ ಬಲಿ ಆಗ್ತಾ ಇದ್ದಾರೆ. ಟಾರ್ಗೆಟ್ ಮಾಡಿ ಈ ಥರದ್ದು ಕೇಸ್ಗಳಾಗ್ತಾಯಿದೆ. ಅದಕ್ಕೆ ಯಾರೂ ಕೂಡ ಅದಕ್ಕೆ ಬಲಿ ಆಗಬಾರ್ದು. ಡಿಜಿಟಲ್ ಅರೆಸ್ಟ್ದಂಥ ಯಾವುದಾದ್ರೂ ದೂರುಗಳು ಬಂದರೆ ಯಾರೂ ಅದಕ್ಕೆ ಸ್ಪಂದನೆ ಮಾಡಬಾರ್ದು. ಯಾವ CBI ಆಗಲಿ ED ಆಗಲಿ ಯಾರೂ ಕೂಡ ಫೋನ್ ಮಾಡಿ ನಿಮ್ಮನ್ನು ಅರೆಸ್ಟ್ ಮಾಡೋದಿಲ್ಲ. ಸೊ ಅದನ್ನು ಸ್ವಲ್ಪ ನೀವು ಮತ್ತು ನಿಮ್ಮ ಸೀನಿಯರ್ ಸಿಟಿಜನ್ ಕಮ್ಯುನಿಟಿ ಏನಿದೆ ಅವ್ರಿಗೆಲ್ಲ ತಿಳುವಳಿಕೆ ಕೊಡಬೇಕು. ಆಮೇಲೆ ಸಾಧ್ಯದಷ್ಟು ತಾವು ಈ ಮನೆ ಹತ್ರ ಎಲ್ಲ ಕಡೆ CCTV ಕ್ಯಾಮ್ರಾಗಳನ್ನು ಹಾಕಿಸ್ಬೇಕು ಸೇಫ್ಟಿಗೆ. ಮತ್ತು ತಮ್ಮ ಮೊಬೈಲಲ್ಲೂ ಕನೆಕ್ಷನ್ ಇಟ್ಕೋಬೋದು. ಸೊ CCTV ಕ್ಯಾಮ್ರಾ, ಒಂದು CCTV ಕ್ಯಾಮ್ರಾ ಇದ್ದರೆ 10 ಜನ ಪೊಲೀಸರು ಇದ್ದಂಗೆ. 24/7 ಅದು ಸರ್ವಿಲೆನ್ಸ್ ಇರ್ತದೆ. ಸೊ ತಮಗೆಲ್ಲ ಹೆಲ್ಪ್ ಆಗ್ತದೆ. ಆದ್ದರಿಂದ ತಾವೆಲ್ಲ ಸ್ವಲ್ಪ ಮನೆ ಹತ್ತಿರ CCTVಗಳನ್ನು ಹಾಕ್ಕೊಂಡು ಸ್ವಲ್ಪ ಭದ್ರತೆಗೆ ಏನು ಬೇಕು ಅದೆಲ್ಲ ವ್ಯವಸ್ಥೆ ಮಾಡ್ಕೋಬೇಕು. ಮತ್ತು ಏನಾದರೂ ವ್ಯಾಲ್ಯೂಯಬಲ್ಸ್ ಇದ್ದರೆ ಆ ವ್ಯಾಲ್ಯೂಯಬಲ್ಸನ್ನು ಮನೇಲಿ ಇಟ್ಕೋಬಾರ್ದು, ಲಾಕರಲ್ಲಿ ಇಡುವಂಥ ವ್ಯವಸ್ಥೆ ಮಾಡಿ. ಸೊ ದ್ಯಾಟ್ ನೀವು ಮನೆ ಹಾಕ್ಕೊಂಡು ಎಲ್ಲರೂ ಹೊರಗಡೆ ಈಗ ಮೀಟಿಂಗ್ ಹೋದ್ರು ಎಲ್ಲಾದರೂ ಹೋದರೂ ಕೂಡ ಲಾಕ್ಡ್ ಹೌಸ್ ಇದ್ದಾಗ ಸ್ವಲ್ಪ ರಿಸ್ಕ್ ಜಾಸ್ತಿ ಇರ್ತದೆ. ಸೊ ಲಾಕರ್ಗಳನ್ನು ಯೂಸ್ ಮಾಡಿ, ಏನೇ ವ್ಯಾಲ್ಯೂಯಬಲ್ಸ್ ಇದ್ದರೆ ಲಾಕರ್ಗಳಲ್ಲಿಡಿ. ಮತ್ತು ಮನೆಗೆ ಈಗ ಎಷ್ಟೊಂದು ಲೇಟೆಸ್ಟ್ ಟೆಕ್ನಾಲಜಿ ಬಂದಿದೆ ತಮಗೆಲ್ಲ ಗೊತ್ತಿದೆ. ಜಸ್ಟ್ ನಿಮ್ಗೆ ಗೊತ್ತಿಲ್ಲದಂಗೆ ನಿಮ್ಮ ಮನೆ ಯಾರಾದರೂ ಬಂದು ವಿಂಡೋ ಅಥವಾ ಡೋರನ್ನು ಟಚ್ ಮಾಡಿದ್ರೆ ಸಾಕು ಸ್ಯಾರನ್ ಆಗುತ್ತೆ. ನಿಮ್ಮ ಮೊಬೈಲ್ಗೆ ಅಲರ್ಟ್ ಸಿಸ್ಟಮ್ ಬರುತ್ತೆ, ಯಾರೋ ಸಮ್ ಅನ್ನೋನ್ ಪರ್ಸನ್ ಈಸ್ ಅಂದರೆ ಟಚಿಂಗ್ ದ ಡೋರ್ ಆರ್ ವಿಂಡೋಸ್. ಆ ಥರ ಲೇಟೆಸ್ಟ್ ಟೆಕ್ನಾಲಜಿ ಏನಿದೆ ಆ ಟೆಕ್ನಾಲಜಿಗಳನ್ನೆಲ್ಲ ಉಪಯೋಗ ಮಾಡಿಕೊಂಡು ಸುಭದ್ರತೆಯಿಂದ ಇರಬೇಕು ತಾವು. ಮತ್ತು ಜೊತೆಗೆ ನಾವಿದ್ದೀವಿ, ನಾವು ನಿಮ್ಮ ಜೊತೆಗಿರ್ತೀವಿ. ಯಾವುದೇ ಸಮಯದಲ್ಲಿ ಏನೇ ಸಮಸ್ಯೆಗಳಿದ್ರು ಅಥವಾ ಏನೇ ನಿಮಗೆ ಕೊರತೆಗಳಿದ್ರು, ಕುಂದುಕೊರತೆಗಳಿದ್ರು ನಮ್ಮ ಗಮನಕ್ಕೆ ತರಬಹುದು. ನಾವು ಅದಕ್ಕೆ ಸದಾ ನಿಮ್ಮ ಜೊತೆಗೆ ಇರಲಿಕ್ಕೆ ಪ್ರಯತ್ನ ಮಾಡ್ತೀವಿ ಅಂತ ನಾನು ಹೇಳ್ತೀನಿ. ಮತ್ತೊಮ್ಮೆ ತಾವೆಲ್ಲ ಬಂದಿದ್ದೀರಿ, ಇಲ್ಲಿ ಬಂದಿದ್ದಕ್ಕೆ ತಮಗೆಲ್ಲ ಧನ್ಯವಾದ ಹೇಳ್ತೀನಿ. ಬೆಂಗಳೂರು ನಗರ ಪೊಲೀಸ್, ಉತ್ತರ ವಿಭಾಗ ಪೊಲೀಸ್ ಮತ್ತು ಏನು ನಮ್ಮದು ಸಂಜಯ್ ನಗರ ಪೊಲೀಸ್ ಠಾಣೆ ಇದೆ, ನಾವು ಸದಾ ನಿಮ್ಮ ಸೇವೆಯಲ್ಲಿ ಇರ್ತೀವಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಸಂಜಯ್ ನಗರ್ ಪೊಲೀಸ್ ಸ್ಟೇಷನ್ನಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸಿದ ತುಂಬ ಉಪಯೋಗವಾಗಿದೆ. ನಮ್ಮಲ್ಲಿ ಇದ್ದ ಹಲವಾರು ಪ್ರಶ್ನೆಗಳಿಗೆ ಅತ್ಯುತ್ತಮವಾಗಿ ಉತ್ತರಗಳನ್ನು ಕೊಟ್ಟಿದ್ದಾರೆ. ಇದರಿಂದ ನಮಗೆ ಭರವಸೆ ಇದೆ, ನಮ್ಮ ಜೊತೆ ಪೊಲೀಸ್ನವರು ಇದ್ದಾರೆ ಅನ್ನೋ ಒಂದು ಭರವಸೆಯಿಂದ ನಮಗೆಲ್ಲ ಧೈರ್ಯ ತುಂಬಿದ್ದಾರೆ. ಅದಕ್ಕೋಸ್ಕರ HIG ಕಾಲೋನಿ ಸೀನಿಯರ್ ಸಿಟಿಜನ್ ಪರವಾಗಿ ನಿಮ್ಮೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಈ ಥರ ಕಾರ್ಯಕ್ರಮಗಳನ್ನು ಆಯೋಜಿಸುವುದರಿಂದ ಪ್ರತಿಯೊಬ್ಬರಿಗೂ ಉಪಯೋಗ ಆಗುತ್ತೆ ಅಂತ ನನ್ನ ಅನಿಸಿಕೆಯನ್ನು ಹೇಳ್ತೇನೆ. ತುಂಬ ಸಂತೋಷ. ನಿಮ್ಮ ಪೊಲೀಸ್ ಡಿಪಾರ್ಟ್ಮೆಂಟು ಹಿರಿಯ ನಾಗರಿಕರಿಗೆ ಇಷ್ಟೊಂದು ಕನ್ಸರ್ನ್ ತೋರಿಸ್ತಾ ಇರೋದು ನಮಗೂ ಖುಷಿ ಆಗ್ತಿದೆ. ದಯವಿಟ್ಟು ಈ ಸೇವೆನ ಇನ್ನೂ ಚೆನ್ನಾಗಿ ಮುಂದುವರಿಸ್ಕೊಂಡು ಹೋಗಿ.
ನಮಗೂ ಆತ್ಮಧೈರ್ಯ ಬರುತ್ತೆ. ಥ್ಯಾಂಕ್ ಯು ವೆರಿ ಮಚ್. My name is SK Bajaj. I live in HIG Colony, RMB second stage. Today we had a very good get together. DCP was kind enough to come and tell us about the various precautions to be taken. He also explained the various steps being taken by the police for safeguarding the security of senior citizens. This program was very good and was very beneficial to senior citizens. Thank you very much. ಆಸರೆ ಅನ್ನುವ ಒಂದು ನಾಗರಿಕ ಕೇಂದ್ರಿತ ಪೊಲೀಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮವನ್ನು ಮಾನ್ಯ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಆರಕ್ಷಕ ಮಹಾನಿರೀಕ್ಷಕರಾದಂಥ ಡಾಕ್ಟರ್ MA ಸಲೀಂ ಸಾಹೇಬರ ಒಂದು ಕನಸಿನ ಕೂಸು. ಈ ಒಂದು ಕಾರ್ಯಕ್ರಮದ ಪ್ರಮುಖ ಉದ್ದೇಶ ಏನಂದರೆ, ಹಿರಿಯ ನಾಗರಿಕರು ಏಕಾಂಗಿಯಾಗಿ ವಾಸಿಸುತ್ತಿರ್ತಕ್ಕಂಥ ಹಿರಿಯ ನಾಗರಿಕರಿಗೆ ಸೂಕ್ತ ಭದ್ರತೆ ಒದಗಿಸುವುದು ಮತ್ತು ಅವರಿಗೆ ಸಹಾಯಹಸ್ತ ಚಾಚುವಂಥ ಒಂದು ಕಾರ್ಯಕ್ರಮ. ಆ ನಿಟ್ಟಿನಲ್ಲಿ ಈ ದಿವಸ ನಾವು ಸಂಜಯ್ ನಗರ ವ್ಯಾಪ್ತಿಯಲ್ಲಿರ್ತಕ್ಕಂಥ ಹಿರಿಯ ನಾಗರಿಕರ ಒಂದು ಸಭೆಯನ್ನು ಮಾಡಿದ್ದೀವಿ ಮತ್ತು ಅವರಿಗೆ ಪೊಲೀಸ್ ಇಲಾಖೆಯಿಂದ ಸಿಗಬಹುದಾದಂಥ ಸಹಾಯ ಸಹಕಾರಗಳ ಬಗ್ಗೆ ತಿಳುವಳಿಕೆ ನೀಡಿದ್ದೀವಿ. ಸಂಬಂಧಪಟ್ಟ ಬೀಟ್ ಸಿಬ್ಬಂದಿ ಇರ್ಬೋದು, ಬೀಟ್ ಇನ್ಚಾರ್ಜ್ ಅಧಿಕಾರಿಗಳಿರ್ಬೋದು ಮತ್ತು ಪೊಲೀಸ್ ಠಾಣೆಯ ಅಧಿಕಾರಿಗಳು ಎಲ್ಲರನ್ನೂ ಅವರಿಗೆ ಪರಿಚಯ ಮಾಡಿಕೊಟ್ಟು ಮತ್ತು ಪೊಲೀಸ್ ಇಲಾಖೆಯಲ್ಲಿ ಉಪಯೋಗಿಸಬಹುದಾದಂಥ ಎಮರ್ಜೆನ್ಸಿ ಕಾಂಟ್ಯಾಕ್ಟ್ ನಂಬರ್ಗಳು 112 ಇರ್ಬೋದು ಮತ್ತು ಬೇರೆ ಬೇರೆ ಏನು ಕಾಂಟ್ಯಾಕ್ಟ್ ನಂಬರ್ಗಳಿದ್ದಾವೆ ಅವುಗಳ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಮತ್ತು ಸೈಬರ್ ಕ್ರೈಮ್ನಂಥ ವಿಶೇಷವಾಗಿ ಸೀನಿಯರ್ ಸಿಟಿಜನ್ಸನ್ನು ಟಾರ್ಗೆಟ್ ಮಾಡಿ ಮಾಡುವಂಥ ಡಿಜಿಟಲ್ ಅರೆಸ್ಟ್ನಂಥ ಸೈಬರ್ ಕ್ರೈಮ್ಗಳ ಬಗ್ಗೆ ತಿಳುವಳಿಕೆ ಕೊಟ್ಟಿದ್ದೀವಿ. ಮತ್ತು ಮನೆಯಲ್ಲಿ ಅವರು ಸೂಕ್ತ CCTV ಕ್ಯಾಮ್ರಾಗಳನ್ನು ಅಳವಡಿಸಿಕೊಳ್ಳುವುದಿರ್ಬೋದು, ಯಾವುದೇ ವ್ಯಾಲ್ಯೂಯಬಲ್ಸ್ ಇದ್ದರೆ ಅದನ್ನು ಸೂಕ್ತ ಬ್ಯಾಂಕ್ ಲಾಕರ್ಗಳಲ್ಲಿ ಇಡುವಂಥ ಕಾರ್ಯವನ್ನು ಅವರು ಮಾಡಬೇಕು ಅನ್ನೋದ್ರ ಬಗ್ಗೆ ವಿವಿಧ ಆಯಾಮಗಳಲ್ಲಿ ಹಿರಿಯ ನಾಗರಿಕರಿಗೆ ನಾವು ತಿಳುವಳಿಕೆಯನ್ನು ಕೊಟ್ಟಿದ್ದೀವಿ. ಅವರು ಕೂಡ ಏನು ಸೂಕ್ತ ಸ್ಪಂದನೆಯನ್ನು ಮಾಡಿದ್ದಾರೆ. ಒಟ್ಟಾರೆಯಾಗಿ ಬೆಂಗಳೂರು ನಗರದ ಉತ್ತರ ವಿಭಾಗದ ಮತ್ತು ಸಂಜಯ್ ನಗರ ಪೊಲೀಸ್ ಠಾಣೆಯ ವ್ಯಾಪ್ತಿಯಲ್ಲಿ ಈ ದಿವಸ ಹಮ್ಮಿಕೊಂಡಂಥ ಒಂದು ಹಿರಿಯ ನಾಗರಿಕರ ಸಭೆ ಅತ್ಯಂತ ಯಶಸ್ವಿಯಾಗಿದೆ. ಇದೇ ರೀತಿಯಲ್ಲಿ ಬೇರೆ ಬೇರೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲೂ ಕೂಡ ನಾವು ಈ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ಮಾಡಲು ನಾವೆಲ್ಲ ರೀತಿಯಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ. ಎಲ್ಲ ಹಿರಿಯ ನಾಗರಿಕರು ಕೂಡ ಇದಕ್ಕೆ ಸಹಕರಿಸಬೇಕು. ಒಂದು ಪೊಲೀಸ್ ಇಲಾಖೆಯ ಒಂದು ಅತ್ಯುತ್ತಮವಾದ ಈ ಕಾರ್ಯಕ್ರಮದ ಏನು ಆಸರೆ ಕಾರ್ಯಕ್ರಮ ಇದೆ, ಇದರ ಸಹಾಯವನ್ನು ಎಲ್ಲರೂ ಪಡೆದುಕೊಳ್ಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಧನ್ಯವಾದಗಳು.